ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ಬ್ಲಾಗ್ ಹೇಳೋದಕ್ಕಿಂತ ಜಾಸ್ತಿ ಒಂದು ಅಪ್ಡೇಟ್ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದೆ, ನನ್ನ ಲಾಸ್ಟ್ ಬ್ಲಾಗಲ್ಲಿ ಒಂದು ಅಪ್ಡೇಟ್ ಬ್ಲಾಗ್ನ ಶೇರ್ ಮಾಡ್ತೀನಿ. ಅದನ್ನು ನಿಮಗೆ ಹೇಳ್ತೀನಿ ಯಾಕೆ ಇಷ್ಟು ಡಿಲೇ, ಯಾಕೆ ಇಷ್ಟು ದಿವಸ ಬ್ಲಾಗ್ ಹಾಕ್ತಾಯಿಲ್ಲ, ನಾನಾಗಲಿ ಲಚ್ಚು ಆಗಲಿ ಏನಕ್ಕೆ ಹಾಕ್ತಾಯಿಲ್ಲ, ಮತ್ತು ಏನು ನಡೀತಾ ಇದೆ ನಮ್ಮ ಮನೇಲಿ. ತುಂಬ ಜನ ಲೈಕ್ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಜನ ಕೇಳ್ತಾನೇ ಇದ್ದೀರಾ. ಸೊ ಎಲ್ಲದಕ್ಕೂ ಇವತ್ತು ಆನ್ಸರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಮನೇಲಿ ಎಲ್ರಿಗೂ ಅಂದರೆ ಲಿಟ್ರಲಿ ಎಲ್ರಿಗೂ ಹುಷಾರಿಲ್ಲ. ಮಕ್ಕಳು ಸದ್ಯಕ್ಕೆ ಆರೋಗ್ಯವಾಗಿದ್ದಾರೆ. ಅವರು ಹುಷಾರು ತಪ್ಪಿದ್ರು, ಬಟ್ ಮಕ್ಕಳು ಸದ್ಯಕ್ಕೆ ಆರೋಗ್ಯವಾಗಿದ್ದಾರೆ. ಅದು ಬಿಟ್ಟು ದೊಡ್ಡವರೆಲ್ರಿಗೂ ಹುಷಾರಿಲ್ಲ. ಆ್ಯಂಡ್ ಸೊ ಇದು ನಮಗೆ ಹೇಳಬೇಕು ಅಂದರೆ ಈ ಜುಲೈ ಮಂತ್ ಕಂಪ್ಲೀಟಾಗಿ ಬರೀ ಹುಷಾರಿಲ್ಲ, ಅವ್ರಿಗೂ ಹುಷಾರಿಲ್ಲ, ಇವ್ರಿಗೂ ಹುಷಾರಿಲ್ಲ, ಅದೇ ರೀತಿಯಾಗಿ ಕಂಪ್ಲೀಟ್ ಜುಲೈ ಮಂತ್ ಹೋಗಿದೆ. ತುಂಬಾ ಒಂಥರ ಚೆನ್ನಾಗಿರಲಿಲ್ಲ ಈ ಜುಲೈ ಮಂತ್ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಕೂಡ ಹೀಗೆ ಆಗಿತ್ತು. ಲಾಸ್ಟ್ ಇಯರ್ ಕೂಡ ಸೇಮ್ ಜುಲೈ ತಿಂಗಳಲ್ಲೇ ಲಕ್ಷಿತ್ಗೆ ನಿಮೋನಿಯಾ ಆಗಿತ್ತು. ಅವನು ಆವಾಗ ಒಂದು 5 days ಅಡ್ಮಿಟ್ ಆಗಿದ್ದ ಹಾಸ್ಪಿಟ್ಲಲ್ಲಿ. ಸೊ ಆಮೇಲೆ ನಮ್ಮ ಲಡ್ಡು ಹುಟ್ಟಿದಾಗ ಅವನು ಕೂಡ ಒಂದು 3 days ಅವನು ಕೂಡ ಅಡ್ಮಿಟ್ ಆಗಿದ್ದ, ಅವನು ಆಗಸ್ಟಲ್ಲಿ. ಬಟ್ ಇದೇ ಥರ ಆಗಿತ್ತು. ಬಟ್ ಈ ವರ್ಷ ಅಂತೂ ಈ ತಿಂಗಳು ಸ್ಪೆಸಿಫಿಕಲಿ ಜುಲೈ ಸ್ಟಾರ್ಟ್ ಆಗಿದ್ದ ದಿವಸದಿಂದನೂ ಕಂಪ್ಲೀಟಾಗಿ ಎಲ್ಲರೂ ಹುಷಾರು ತಪ್ಪಿದ್ದಾರೆ. ಸೊ ಜುಲೈ 1 ನಿಮ್ಮೆಲ್ರಿಗೂ ಗೊತ್ತು, ನನ್ನ ಮೈದನ ಎಂಗೇಜ್ಮೆಂಟ್ ಆಗಿದ್ದು ಜುಲೈ 1ಗೆ. ಸೊ ಎಂಗೇಜ್ಮೆಂಟ್ ದಿವಸ ಲಕ್ಷಿತ್ಗೆ ಹೈ ಫೀವರ್, ಲೈಕ್ ಲಿಟ್ರಲಿ 103 ಅಷ್ಟು ಅವನಿಗೆ ಫೀವರ್ ಇತ್ತು. ಅವನಿಗೆ ಆಲ್ಮೋಸ್ಟ್ 2 daysಯಿಂದನೂ ಫೀವರ್ ಇತ್ತು. ಅವತ್ತು ಎಂಗೇಜ್ಮೆಂಟಲ್ಲೇ ತುಂಬ ಫೀವರ್. ಅಲ್ಲೇ ಒಬ್ಬರು ಪಿಡಿಯಾಟ್ರಿಷಿಯನ್ ಕೂಡ, ಕೃತಿಕ್ ಅವ್ರ ಕಸಿನೇ ಪಿಡಿಯಾಟ್ರಿಷಿಯನ್ಸ್, ಅವ್ರು ಸಿಕ್ಕಿದ್ರು. ಅವರು ಕೂಡ ಹೇಳಿದ್ರು ಒಂದು ಡೆಂಗ್ಯೂ ಟೆಸ್ಟ್ ಮಾಡಿಸಿ ಅಂತ. ನಾನೆಲ್ಲ ಅಟ್ಯಾಚ್ ಮಾಡ್ತೀನಿ. ಸೊ ಲಕ್ಷಿತ್ಗೆ ಡೆಂಗ್ಯೂ ಟೆಸ್ಟ್ ಎಲ್ಲ ಮಾಡಿದ್ವಿ, ಬಟ್ ಡೆಂಗ್ಯೂ ನೆಗೆಟಿವ್ ಬಂತು. ಬಟ್ ಸ್ಟಿಲ್ 5 days ಅವನು ಹೈ ಫೀವರಲ್ಲಿ ಪಾಪ ಮಗು ನರಳಿದೆ. ಸೊ ಆ ಟೈಮಲ್ಲಿ ನಾನು ಎಂಗೇಜ್ಮೆಂಟ್ ವ್ಲಾಗ್ಸ್ನೆಲ್ಲ ಹಾಕೋಕ್ಕಾಗ್ತಿರಲಿಲ್ಲ. ಬಿಕಾಸ್ ನಾನು ಮಗುನೇ ನೋಡಬೇಕು, ಫಸ್ಟ್ ಇಂಪಾರ್ಟೆಂಟ್ ಮಗು ಅಲ್ವಾ. ಸೊ ಮಗುನ ನೋಡಿಕೊಂಡು ಹಂಗೆ ಕಳೀತು. ಆ ಟೈಮಲ್ಲಿ ಅವಾಗ ಅದು ಡಿಲೇ ಆಯಿತು. ಸರಿ ಲಕ್ಷಿತ್ ಆದ ಅನ್ನೋಷ್ಟರಲ್ಲಿ ಸಿಂಬಾ ಹುಷಾರು ತಪ್ಪ, ಮತ್ತು ಅವನಿಗೆ ಸ್ಟಾರ್ಟ್ ಆಯಿತು ಹೈ ಫೀವರ್. ಸೊ ಅವನು ಕೂಡ ಹಾಸ್ಪಿಟ್ಲಿಸ್ ತಿರುಗದೇ ಆಯಿತು ಒಂದು 2-3 days, ಮತ್ತು ಅವನು ಕೂಡ ಹುಷಾರಾದ. ಅದೇ ಟೈಮಲ್ಲಿ ಪುನೀತ್ ಕೂಡ ಹುಷಾರು ತಪ್ಪಿದ್ರು. ಅವ್ರಿಗೂ ಸ್ವಲ್ಪ ಫೀವರ್ ಎಲ್ಲ ಬಂದಿತ್ತು. ಬಟ್ ಅವರು ನಾರ್ಮಲಾಗಿ ಹುಷಾರಾಗ್ಬಿಟ್ರು. 2 daysಲ್ಲಿ ನಾವು ಹೋಗ್ಬಿಟ್ಟು ಇಂಜೆಕ್ಷನ್ ತೊಗೊಂಬಂದ್ವಿ, ಅವ್ರು ಹುಷಾರಾಗ್ಬಿಟ್ರು. ಸೊ ಈ ಥರ ಇವ್ರು 3 ಜನ ಹುಷಾರು ತಪ್ಪಿದ್ರು. ಇವ್ರು ಮುಗಿತಿದ ಹಾಗೆ ಮತ್ತೆ ಲಡ್ಡುಗೆ ಫೀವರ್ ಬಂತು. ಸೊ ಸರಿ ಲಡ್ಡುಗೂ ಒಂದು 2-3 days ಹೈ ಫೀವರ್. ಇಲ್ಲಿ ನಮ್ಮ ಸಾಗರ್ ಹಾಸ್ಪಿಟಲ್ ಅಂತ ಇದೆ ತಿಲಕ್ ನಗರ್ ಹತ್ರ. ಅಲ್ಲಿಗೆ ಎಲ್ಲ ಮಕ್ಕಳೂ ಎಲ್ಲರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೇ ಫುಲ್ಲು ಅವ್ರಿಗೆ ಎಲ್ಲ ಮೆಡಿಕೇಷನ್ಸ್ ಎಲ್ಲ ಅಲ್ಲೇ ಮಾಡಿ ಸರಿ 3 ಮಕ್ಕಳು ಹುಷಾರಾದರು. ಅದಾದ ನಂತರ ಡ್ಯಾಡಿಗೆ ಒಂದು ಸರ್ಜರಿ ಆಯಿತು. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಬ್ರೇಕ್ ತೊಗೊಂಬಿಟ್ವಿ ನಾವು. ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಅಪ್ಪ ಅನ್ನೋದು. ಸೊ ಅದಕ್ಕೇ ಡ್ಯಾಡಿಗೆ ಒಂದು ಸರ್ಜರಿ ಆಯಿತು. ಆ್ಯಕ್ಚುಲಿ ಅದನ್ನ ನಾವೇನೂ ರಿವೀಲ್ ಮಾಡೋಕ್ಕೆ ಹೋಗಲಿಲ್ಲ. ಅದು ಈ ಸತಿ ಏನೂ ಯಾರಿಗೂ ಹೇಳೋದು ಬೇಡ, ಸುಮ್ಮನೆ ಅವ್ರಿಗೂ ತುಂಬ ಹಿಂಸೆ ಆಗಿಬಿಡುತ್ತೆ. ಎಲ್ಲರೂ ಬರ್ತಾಯಿದ್ರೆ ಅಂತ ಹೇಳಿಬಿಟ್ಟು ಯಾರಿಗೂ ಹೇಳಿರಲಿಲ್ಲ. ಬಿಕಾಸ್ ಅವ್ರಿಗಾಗಿದ್ದು ಒಂದು ಮೇಜರ್ ಸರ್ಜರಿ. ಸೊ ಅದಕ್ಕೆ ಯಾರಿಗೂ ಏನೂ ತಿಳಿಸ್ಲಿಲ್ಲ ನಾವು. ಸೊ ಇವಾಗ ಡ್ಯಾಡಿ ಓಕೆ, ಆರಾಮಾಗಿದ್ದಾರೆ. ಅವ್ರ ರಿಪೋರ್ಟ್ಸ್ ಹಾಕೋಕ್ಕಾಗಲ್ಲ. ಅವ್ರದ್ದೊಂದು ಫೋಟೋ ಹಾಕ್ತೀನಿ. ಹಾಸ್ಪಿಟಲಲ್ಲಿ ಡ್ಯಾಡಿ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದೆ ನಾನು, ಅದೊಂದು ಫೋಟೋ ಹಾಕ್ತೀನಿ. ಸೊ ಡ್ಯಾಡಿಗೆ ತುಂಬ ಮೇಜರ್ ಸರ್ಜರಿ ಆಯಿತು. ನಮ್ಗೆ ಗೊತ್ತಿರಲಿಲ್ಲ ಈ ಥರ ಏನೋ ಆಗುತ್ತೆ ಅಂತ. ಸೊ ಬೇಸಿಕಲಿ ಡ್ಯಾಡಿಗೆ ಬಂದು ಬೈಪಾಸ್ ಸರ್ಜರಿ ಆಯಿತು. ಸೊ ಬೈಪಾಸ್ ಸರ್ಜರಿ ನಿಜವಾಗ್ಲೂ ನಮ್ಗೆ ಅಂದ್ಕೊಂಡೇ ಇರಲಿಲ್ಲ ಡ್ಯಾಡಿಗೆ ಇದೆ, ಏನಾಗಿದೆ ಡ್ಯಾಡಿಗೆ ಅಂತಲೇ ಅಂದ್ಕೊಂಡೆ, ಗೊತ್ತಿರಲಿಲ್ಲ ನಮಗೆ. ಒಂದು ಫಂಕ್ಷನ್ಗೆ ಅಂತ ಹೋಗಿದ್ರು ಗೊರವನಹಳ್ಳಿಗೆ. ಅಲ್ಲಿಂದ ಬರಬೇಕಾದ್ರೆ ನಮ್ಮ ಸೋದರ ಮಾವನ ವೈಫ್ ಅಂದರೆ ನಮ್ಮ ಅತ್ತೆಗೆ ತೋರ್ಸೋದಕ್ಕೆ ಅಂತ ಹೋದರು. ಅವರು ಒಂದು ಸ್ವಲ್ಪ ಹುಷಾರು ತಪ್ಪಿದ್ರು ಅಂತ ಅವ್ರಿಗೆ ತೋರ್ಸೋಕ್ಕೆ ಅಂತ ಹೋದರು. ಬಟ್ ಅವ್ರ ಜೊತೆಗೆ ಡ್ಯಾಡಿಗೇನು ಸುಮ್ಮನೆ ಕನ್ಸಲ್ಟ್ ಮಾಡಿದ್ದಷ್ಟೇ. ಕನ್ಸಲ್ಟ್ ಮಾಡಿದಾಗ ಗೊತ್ತಾಯಿತು ಡ್ಯಾಡಿಗೆ ಬ್ಲಾಕೇಜ್ ಇದೆ, 2 ವೇನಲ್ಲಿ ಬ್ಲಾಕೇಜ್ ಇದೆ ಅಂತ. 95% ಬ್ಲಾಕೇಜ್ 2ರಲ್ಲೂ, ಇನ್ನೊಂದರಲ್ಲಿ ಸ್ವಲ್ಪ ಇದೆ ಅಂತ ಹೇಳಿದರು. ಸರಿ, ಇದು ತುಂಬ ಹತ್ತಿರದಲ್ಲೇ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ, ಸ್ವಲ್ಪ ಬೇಗನೆ ಆಪ್ರೇಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇನೇ ಡ್ಯಾಡಿಗೆ ಆಪ್ರೇಟ್ ಮಾಡಿದ್ರು. ಬೈಪಾಸ್ ಸರ್ಜರಿ ಮಾಡಿದ್ರು. ಇವಾಗ ಸ್ಟಂಟ್ ಹಾಕಿದ್ದಾರೆ. ಪರವಾಗಿಲ್ಲ, ಡ್ಯಾಡಿ ಹುಷಾರಾಗಿದ್ದಾರೆ. ಏನಪ್ಪ ಅಂದರೆ ಭಾರ ಎಲ್ಲ ಎತ್ತೋಗಿಲ್ಲ, ಜಾಸ್ತಿ ಈ ಥರ ಸ್ಟ್ರೆಸ್ ತಗೊಳ್ಳೋ ಹಾಗಿಲ್ಲ. ಸ್ವಲ್ಪ ರೆಸ್ಟ್ ಮಾಡಬೇಕು ಕಂಪ್ಲೀಟಾಗಿ. ಸೊ ರೆಸ್ಟ್ ಮಾಡಿದ್ರು ಒಂದು ಸ್ವಲ್ಪ ದಿವಸ. ಇವಾಗ ಪರವಾಗಿಲ್ಲ. ಇದೆಲ್ಲ ಆಗಿದ್ದು ಜುಲೈ 9th 10th ಆ ಥರ ಇರಬೇಕು ಅನ್ಸುತ್ತಲ್ಲ.
ಜುಲೈ 9th or 10th ಡ್ಯಾಡಿಗೆ ಬೈಪಾಸ್ ಸರ್ಜರಿ ಆ ಥರ ಆಗಿದ್ದು. ಸರಿ, ಮತ್ತು ಅವರು ಹಾಸ್ಪಿಟ್ಲಿಂದ ಮನೆಗೆ ಬರೋ ತನಕನೂ ನಾವು ಏನೂ ವೀಡಿಯೋಸ್ ಮಾಡೋಕ್ಕೂ ನಮ್ಗೆ ಆ ಒಂದು ಮನಸ್ಸೇ ಆಗಲ್ಲ ಅಲ್ವಾ. ಯಾರಾದರೂ ಹಿಂಗೆ ಸ್ಪೆಷಲಿ ನಮ್ಮ ಅಪ್ಪನೇ ಈ ಥರ ಹಾಸ್ಪಿಟ್ಲಲ್ಲಿದ್ದಾರೆ ಅಂದಾಗ ಮನಸ್ಸಾಗಲ್ಲ. ಸೊ ಅವಾಗೇನು ವೀಡಿಯೋಸ್ ಮಾಡಲಿಲ್ಲ, ಹಾಕಲೂ ಇಲ್ಲ. ಆವಾಗ ಕೂಡ ಡಿಲೇ ಆಯಿತು. ಅದಾದ ನಂತರ ಸರಿ ಡ್ಯಾಡಿ ಹಾಸ್ಪಿಟ್ಲಿಂದ ಮನೆಗೆ ಬಂದಮೇಲೆ ಮತ್ತೆ ಅದರ ನೆಕ್ಸ್ಟ್ ವೀಕ್ಗೆ ನಮ್ಮ ಮಾವ ತೀರ್ಕೊಂಡ್ರು. ಕಾಮೆಂಟಲ್ಲಿ ಹೇಳಿದೆ ಒಬ್ಬರು, ಆ್ಯಕ್ಚುಲಿ ನಮ್ಮ ಬಾಳ್ಗಂಚಿಯವರೇ ನಮಗೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿದರು, ಅಕ್ಕ ನಿಮ್ಮ ಮಾವ ತೀರ್ಕೊಂಡ್ರು ಗೊತ್ತಾಯಿತು ಅಂತ. ಸೊ ಹೌದು, ನಮ್ಮ ಸೋದ್ರ ಮಾವ, ಮಮ್ಮಿಯವರ 2ನೇ ಅಣ್ಣ ತೀರ್ಕೊಂಡ್ರು. ಸಾರಿ, ಅದು ಕಾರ್ಡ್ ಫುಲ್ ಆಯಿತು. ಸೊ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಸ್, ನಮ್ಮ ಸೋದ್ರ ಮಾವ ತೀರ್ಕೊಂಡ್ರು. ಸೊ ಅವ್ರು ತೀರ್ಕೊಂಡಾಗ ಆ್ಯಕ್ಚುಲಿ ಚೆನ್ನಾಗೇ ಇದ್ದರು. ಅಂದರೆ ಅವ್ರಿಗೆ ಸ್ವಲ್ಪ ದಿವಸದಿಂದ ಆಲ್ಮೋಸ್ಟ್ 2 ಇಯರ್ಸಿಂದ ಹುಷಾರಿರಲಿಲ್ಲ. ಸೊ ನಮ್ಮ ಸೋದ್ರ ಮಾವ ತೀರ್ಕೊಂಡ್ರು. ಆ್ಯಕ್ಚುಲಿ 2 ಇಯರ್ಸಿಂದನೂ ಅವ್ರಿಗೆ ಹುಷಾರಿರಲಿಲ್ಲ. ಬಟ್ ಇಷ್ಟು ಈ ಥರ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ. ತುಂಬ ಇಷ್ಟ ನಮಗೆ ನಮ್ಮ ಮಾವ ಅಂದರೆ, ಸಖತ್ ಇಷ್ಟ. ನಮ್ಮ ಮಾವಂಗೂ ನಾವು ಅಂದರೆ ತುಂಬ ಇಷ್ಟ. ಎವ್ರಿ ಮಂತ್ ಬರ್ತಿದ್ರಲ್ವ ಮನೆಗೆ. ಸೊ ಬಂದಾಗಲೆಲ್ಲ ತಾಯಿ ಅಂತ ಕರೆಯೋದು ಜಾಸ್ತಿ. ಸೊ ತಾಯಿ ಕಬಡ್ಡಿ ಹಾಕೊಡು, ಅವ್ರಿಗೆ ಕಬಡ್ಡಿ ನೋಡೋದು, ಕ್ರಿಕೆಟ್ ನೋಡೋದು ಎಲ್ಲ ತುಂಬ ಜಾಸ್ತಿ ಇಷ್ಟ. ಕಬಡ್ಡಿ ಹಾಕ್ಕೊಡು, ಕ್ರಿಕೆಟ್ ಹಾಕ್ಕೊಡು ಅಂತ ಯಾವುದೋ ಈ ಥರ ಮೂವೀಸ್ ನೋಡ್ತಾ ಇರಲಿಲ್ಲ ಅವ್ರು ಜಾಸ್ತಿ. ಕಬಡ್ಡಿ, ಕ್ರಿಕೆಟು ಇದು ಜಾಸ್ತಿ ಇಷ್ಟ ಅವ್ರಿಗೆ. ಹಾಕ್ಕೊಡು ಅಂತ ಅದನ್ನೇ ನೋಡೋರು. ಎವ್ರಿ ಮಂತ್ ಬರೋರು ಅವರು ತೋರಿಸ್ಕೊಳ್ಳೋದಕ್ಕೆ, ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದಕ್ಕೆ ಬರೋರು. ಸೊ ಸ್ಯಾಟರ್ಡೇ ನಾವು ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಸ್ಯಾಟರ್ಡೇ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಸಂಡೇ ತೀರ್ಕೊಂಡ್ರು ಮಮ್ಮಿನ. ಮತ್ತು ಎಷ್ಟೇ ಆಗಲಿ ತಂಗಿ ಅಲ್ವಾ. ಸೊ ಮಮ್ಮಿಗೆ ಆ್ಯಕ್ಚುಲಿ ಸಮಾಧಾನ ಮಾಡ್ತಾನೇ ಇದ್ದೀವಿ. ಅಂದ್ರೂ ನೆನಪಿಸ್ಕೊಂಡಾಗಲೆಲ್ಲ ಅಳು ಬಂದೇ ಬರುತ್ತಲ್ವ. ಬಿಕಾಸ್ ಇನ್ನೊಂದೇನು ಗೊತ್ತಾ, ಈ ಎಲ್ಲ ಸಂಬಂಧದಲ್ಲೂ ಈ ಅಣ್ಣ ತಂಗಿ, ಅಕ್ಕ ತಂಗಿ, ಅಕ್ಕ ತಮ್ಮ, ಅಣ್ಣ ತಮ್ಮ, ಈ ಸಂಬಂಧಗಳು ತುಂಬ ಜಾಸ್ತಿ ಟೈಮ್ ಜೊತೆಲಿರುವಂಥ ಒಂದು ಸಂಬಂಧ. ಬಿಕಾಸ್ ಅಪ್ಪ ಅಮ್ಮ ಆದವರು ಕೂಡ ಒಂದು ಸ್ಟೇಜ್ ಬಂದಮೇಲೆ ಅವರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆ್ಯಂಡ್ ಗಂಡ, ಹೆಂಡತಿ, ಮಕ್ಕಳು ಇವರೆಲ್ಲ ಒಂದು ನಮ್ಮ ಅರ್ಧ ಲೈಫ್ ಆದಮೇಲೆ ಜೊತೇಲಿ ಬರೋದು. ಬಟ್ ನಾವು ಹುಟ್ಟಿದಾಗ್ಲಿಂದನೂ ನಮ್ಮ ಜೊತೇಲಿ ಬರುವಂಥ ಒಂದು ಸಂಬಂಧ ಬಂದು ಈ ಥರ ಅಣ್ಣ ತಂಗಿ, ಅಕ್ಕ ತಂಗಿ ಅನ್ನೋ ಒಂದು ಸಂಬಂಧ. ಸೊ ಮಮ್ಮಿ ಪಾಪ ಇವಾಗಲೂ ನೆನಪಿಸ್ಕೊಂಡಾಗಲೆಲ್ಲ ಅಳ್ತಾನೆ ಇರ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಹೋಪ್ ಒಂದು ಒಳ್ಳೆ ಜಾಗದಲ್ಲಿ ಇವಾಗ ಯಾವುದೇ ನೋವು ಇಲ್ಲದಂತೆ ನಮ್ಮ ಅಮ್ಮ ಆರಾಮಾಗಿದ್ದಾರೆ ಅಂತ ಅಂದ್ಕೊತೀವಿ ಅಷ್ಟೇ. ಸೊ ಎಸ್, ಮಾಮ ತೀರ್ಕೊಂಡು ಅವ್ರದ್ದು ಇದಕ್ಕೆಲ್ಲ ಕಾರ್ಯಕ್ಕೆಲ್ಲ ಹೋಗಿ ಬಂದು ಟ್ಯೂಸ್ಡೇ ಆಯಿತು ಅವ್ರ ಕಾರ್ಯ. ಬಿಕಾಸ್ ಅವ್ರ ಮಗಳು ಜರ್ಮನಿಯಿಂದ ಬರೋದಿತ್ತು. ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು. ಅದಾದ ನಂತರ ವೆಡ್ನೆಸ್ಡೇ ಪುನೀತ್ ಆಫೀಸ್ಗೆ ಹೋಗಿ ಮನೆಗೆ ಬಂದರು. ಅವ್ರಿಗೆ ಸಿಕ್ಕಾಪಟ್ಟೆ ಮಂಡಿ ನೋವು, ನಡೆಯೋಕ್ಕೆ ಆಗ್ತಾಯಿಲ್ಲ ನನಗೆ ಅಂತ ಅಂದರು. ಮತ್ತು ಬಂದು ಹಿಂಗೆ ಸೋಫಾ ಮೇಲೆ ಮಲ್ಕೊಂಡು ಅರ್ಧ ಗಂಟೆಗೆ ಹೆವಿ ಹೈ ಫೀವರ್ ಸ್ಟಾರ್ಟ್ ಆಯಿತು ಅವ್ರಿಗೆ. ಲೈಕ್ ಲಿಟ್ರಲಿ 102, 102.5 ಆ ಥರ ಹೈ ಫೀವರ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲ್ಲಿ ಅರುಣ್ಗೆ ಅವ್ರಿಗೂ ಕೂಡ ತುಂಬ ಹೈ ಫೀವರ್, ಫುಲ್ ಬಾಡಿ ಪೇನ್ ಸ್ಟಾರ್ಟ್ ಆಯಿತು. ಮತ್ತು ಇವ್ರಿಗೆ ಅವತ್ತೆಲ್ಲ ಫುಲ್ ಹಿಂಗೆ ಮನೇಲೇ ಮೆಡಿಕೇಷನ್ ಮಾಡಿದ್ವಿ. ಏನು ಮಾಡಿದ್ರು ಫೀವರ್ ಕಡಿಮೆ ಆಗ್ತಿರಲಿಲ್ಲ. ಎವ್ರಿ 5 ಅವರ್ಸ್ಗೆ ತುಂಬ ಹೈ ಫೀವರ್ ಬರೋದು. ಇಲ್ಲಿ ಬೇರೆ ನಾನು ಪುನೀತ್ನ ಒಬ್ಬಳೇ ರಾತ್ರಿ ಹೊತ್ತು ಅಂದರೆ ಭಯ ಆಗ್ತಿತ್ತು, ಏನು ಜಾಸ್ತಿ ಹೈ ಫೀವರ್ ರಾತ್ರಿ ಹೊತ್ತು ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತೆಲ್ಲ. ಮತ್ತು ವೀಕೆಂಡ್ ಬರೋ ತನಕ ವೆಯ್ಟ್ ಮಾಡಿ, ಬಿಕಾಸ್ ಲಕ್ಷಿತ್ ಸ್ಕೂಲ್ ಕೂಡ ಮಿಸ್ ಮಾಡೋ ಹಾಗಿಲ್ಲ. ಆಲ್ರೆಡಿ ಅವನಿಗೆ ತುಂಬ ರಜೆಗಳು ಹಾಕ್ಸ್ಬಿಟ್ಟಿದ್ದೀವಿ, ಎಂಗೇಜ್ಮೆಂಟ್ ಅಂತೆ, ಮತ್ತು ನಮ್ಮ ಮಾಮನ ಕಾರ್ಯಕ್ಕೆ ಹೋಗಿದ್ರಿಂದ ಈ ಥರ ಎಲ್ಲ ರಜೆ ಹಾಕ್ಸ್ಬಿಟ್ಟಿದ್ದೀವಿ. ಸೊ ಅದಕ್ಕೇ ಜಾಸ್ತಿ ರಜೆ ಹಾಕ್ಸೋಕ್ಕೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು 2 ಡೇಸ್ ಹೇಗೋ ಮ್ಯಾನೇಜ್ ಮಾಡಿ ಮತ್ತೆ ಥರ್ಸ್ಡೇ ಫ್ರೈಡೇ ಮ್ಯಾನೇಜ್ ಮಾಡಿದ್ವಿ. ಹಾಸ್ಪಿಟ್ಲಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಹಾಸ್ಪಿಟ್ಲಿಗೆ ಹೋಗಿ ಪುನೀತ್ಗೂ ಕೂಡ ಡಿಪ್ಸ್ ಎಲ್ಲ ಹಾಕಿಸಿ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಪುನೀತ್ಗೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಸೊ ಇನ್ನೂ ಅವ್ರಿಗೆ ಪಾಪ ಇನ್ನೂ ರಿಕವರಿಂಗ್ ಮೋಡಲ್ಲಿದ್ದಾರೆ. ಇವಾಗ ಜಸ್ಟ್ ಲಾಸ್ಟ್ ವೀಕ್ ಡೆಂಗ್ಯೂ ಪಾಸಿಟಿವ್ ಅಂತ ಬಂತು. ಸೊ ಇವಾಗ ಆ ಫೇಸ್ ಆಫ್ ಟೈಮ್ ನಡೀತದೆ. ಅಲ್ಲಿ ಅರುಣ್ಗೂ ಕೂಡ ಅವ್ರಿಗೂ ಕೂಡ ಡೆಂಗ್ಯೂ ಆಗಿದೆ, ಪುನೀತ್ಗೂ ಇಲ್ಲಿ ಡೆಂಗ್ಯೂ ಆಗಿದೆ. ಇವರಿಬ್ರಿಗಾಗಿ ಒಂದು 2 ಡೇಸ್ ಆದಮೇಲೆ ನಂದುಗೆ ಫೀವರ್ ಸ್ಟಾರ್ಟ್ ಆಯಿತು. ಇವರು 3 ಜನ ಒಂದೇ ಮನೇಲಿಲ್ಲ. ಪುನೀತ್ ಇಲ್ಲಿದ್ದಾರೆ, ಅರುಣ್ ದೊಮ್ಲೂರಲ್ಲಿದ್ದಾರೆ, ನಂದು ಕೋರಮಂಗಲದಲ್ಲಿದ್ದಾಳೆ. ಬಟ್ ಸ್ಟಿಲ್ 3 ಜನಕ್ಕೆ ಫುಲ್ ಹೈ ಗ್ರೇಡ್ ಫೀವರ್ ನಡೀತಾ ಇದೆ.
ಇವಾಗ ಫೀವರ್ ನಂದು ಅರುಣ್ಗೆ ಮತ್ತು ಪುನೀತ್ಗೆ ಕಡಿಮೆ ಆಗಿದೆ, ಬಟ್ ತುಂಬ ಬಾಡಿ ಪೇನ್. ಡೆಂಗ್ಯೂ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ವ, ಫುಲ್ ಈ ಥರ ಜಾಯಿಂಟ್ಸ್ ಪೇನ್, ಸಿಕ್ಕಾಪಟ್ಟೆ ಜಾಯಿಂಟ್ಸ್ ಪೇನ್ ಇದೆ. ಸೊ ಇದಕ್ಕೆ ಏನಾದರೂ ಮನೆಮದ್ದು ಮಾಡ್ಬೋದು ಅಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಇದು ಕಿವಿ ಫ್ರೂಟು, ಪಪಾಯ ಫ್ರೂಟು ಮತ್ತು ದಾಳಿಂಬೆ ಹಣ್ಣು ಎಲ್ಲ ಕೊಡ್ತಾನೇ ಇದ್ದೀವಿ. ಇದರಿಂದ ಸ್ವಲ್ಪ ಪ್ಲೇಟ್ಲೆಟ್ಸ್ ಇವಾಗ ಪರವಾಗಿಲ್ಲ, ನಾರ್ಮಲ್ ಆಗಿದೆ, ಬಟ್ ಸ್ಟಿಲ್ ಜಾಯಿಂಟ್ಸ್ ಪೇನ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ನಂದುಗೆ ಇನ್ನೂ ಫೀವರ್ ನಡೀತಾ ಇದೆ. ಸೊ ಮಮ್ಮಿ ಇವತ್ತು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಂದುನ. ಹೈ ಫೀವರ್ ಇದೆ. ನಾವು ಕೂಡ ಬೆಳಗ್ಗೆ ಅಷ್ಟೇ ಬಂದಿದ್ದು. ಸೊ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಬಿಟ್ವಿ, ಬಟ್ ನೆನ್ನೆ ನೈಟ್ ನನಗೆ ನನ್ನ ಪೀರಿಯಡ್ಸ್ ಆಯಿತು, ಪೇನ್ ಇತ್ತು ಒಂದು ಸ್ವಲ್ಪ. ಬೆಳಗ್ಗೆ ಅಲ್ಲಿಂದ ಬಂದರೆ ಮನೆಗೆ ಬರ್ತಿದ್ದ ಹಾಗೆ ನನಗೆ ನಿಜವಾಗ್ಲೂ ನನ್ನ ಡೆಲಿವರಿ ಪೇನೇ ಲಿಟ್ರಲಿ ಅದು ಡೆಲಿವರಿ ಪೇನ್ಗಿಂತಲೂ ಜಾಸ್ತಿ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಯಿತು. ಆಗಲೇ ಇಲ್ಲ, ನನಗೆ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಲಕ್ಷಿತ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಷ್ಟು ಬೆಳಗ್ಗೆ ಎದ್ದು ಬಂದ್ವಿ. ಲಕ್ಷಿತ್ನ ಸ್ಕೂಲ್ಗೂ ಕೂಡ ಕಳ್ಸೋಕ್ಕಾಗಲಿಲ್ಲ, ಬಿಕಾಸ್ ನನ್ನಿಂದ ನನಗೆ ಒಂಥರ, ಮತ್ತು ನನಗೆ ಲೋ ಬಿ ಪಿ ಇರೋದ್ರಿಂದ ಬಿ ಪಿ ಬೇರೆ ಲೋ ಆಗ್ತಾಯಿತ್ತು. ಮತ್ತು ಒಂದು ಸ್ವಲ್ಪ ಸಕ್ಕರೆ ನೀರು, ಉಪ್ಪು ನೀರು ಎಲ್ಲ ಕುಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಒಂದು ಇದು ಇನ್ನು ನೋವಿದೆ ಒಂದು ಸ್ವಲ್ಪ, ಅದಕ್ಕೆ ತೆಗ್ದಿಲ್ಲ. ಸೊ ಡಿಪ್ಸ್ ಹಾಕ್ಸ್ಕೊಂಡು ಬಂದ್ವಿ ಮನೆಗೆ. ಹೀಗೆ ಮನೇಲಿ ಒಬ್ಬರಿಂದ ಒಬ್ಬರು ಹುಷಾರು ತಪ್ತಾನೇ ಇದ್ದೀವಿ. ಅದಕ್ಕೇ ಮೇಯ್ನಾಗಿ ವೀಡಿಯೋಸ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮಾಡಿರೋಂಥ ವೀಡಿಯೋಸ್ ತುಂಬ ಇದೆ, ಅದನ್ನ ಪೋಸ್ಟ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಎನರ್ಜಿ ಇಲ್ಲ, ಮತ್ತು ಆ ಪೀಸ್ ಆಫ್ ಮೈಂಡ್ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ವಿಡಿಯೋ ಒಂದು ಎಡಿಟ್ ಮಾಡಬೇಕು ಅಂದರೆ ಮನೇಲಿ ಎಲ್ಲ ಆರಾಮಾಗಿದ್ದರೆ ಓಕೆ, ಎಡಿಟ್ ಮಾಡೋಕ್ಕೇನೂ ಕೂಡ ಒಂಥರ ನಮಗೂ ಕೂಡ ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ. ಬಟ್ ಒಬ್ಬರು ಅಲ್ಲಿ ಮಲಗಿದ್ದಾರೆ, ಅವ್ರನ್ನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಇವಾಗ ಪುನೀತ್ ಹುಷಾರು ತಪ್ಪಾಗ್ಲಿಂದನೂ ಅವರು ಮಕ್ಕಳನ್ನೂ ಸಹ ಅವ್ರಿಗೆ ಆಗ್ತಾಯಿಲ್ಲ ಅವ್ರ ಕೈಲಿ ನೋಡ್ಕೊಳ್ಳೋದಕ್ಕೆ. ಸೊ ನಾನು ಮಕ್ಕಳನ್ನೂ ನೋಡಿಕೊಂಡು, ಅವ್ರನ್ನೂ ನೋಡಿಕೊಂಡು, ಮನೇನೂ ನೋಡಿಕೊಂಡು ಸ್ವಲ್ಪ ತುಂಬಾ ಜಾಸ್ತಿ ಕಷ್ಟ ಆಗಿಬಿಟ್ಟಿತ್ತು ನನಗೆ. ಮತ್ತು ಅಲ್ಲಿ ಮಮ್ಮಿ ಮನೆಗೆ ಹೋದ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ಕೂಡ ಒಂದು ಸ್ವಲ್ಪ ಕೆಲಸಗಳು ಇದ್ದೇ ಇತ್ತು. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸೊ ಯೂಟ್ಯೂಬರ್ಸ್ ಅಂದಮೇಲೆ ಕೆಲವೊಂದು ಬ್ರ್ಯಾಂಡ್ಸ್ ಕಮಿಟ್ ಮಾಡಿರ್ತೀವಿ ನಾವು. ಓಕೆ, ಈ ಟೈಮಿಗೆ ನಾವು ನಿಮಗೆ ವೀಡಿಯೋಸ್ ಕೊಡ್ತೀವಿ, ಅಥವಾ ಈ ಟೈಮಲ್ಲಿ ನಾವು ವೀಡಿಯೋಸ್ನ ಪೋಸ್ಟ್ ಮಾಡ್ತೀವಿ. ಸೊ ಅದು ಕೂಡ ಒಂದು ಕಮಿಟ್ಮೆಂಟ್ ಆಯಿತಾ, ಅದು ನಮ್ಮ ಕೆಲಸ. ಬಿಕಾಸ್ ಅವರು ನೀವು ಬರೀ ಪ್ರಮೋಷನ್ ಅಂತ ಅಂದ್ಕೊಂಬಿಟ್ಟಿರ್ತೀರ, ಬಟ್ ಅವ್ರು ನಮಗೆ ಒಂದು ಕೆಲಸನ ಕೊಟ್ಟಿರ್ತಾರೆ, ನೀವು ಈ ಕೆಲಸನ ಮಾಡಬೇಕು ಅಂತ. ಸೊ ನಾವು ಆ ಕೆಲಸನ ಆ ಟೈಮಲ್ಲಿ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಈ ಆಫೀಸಲ್ಲೆಲ್ಲ ಹೆಂಗೆ ಪ್ರೆಷರ್ ಕೊಡ್ತಾರೆ ನೋಡಿ ಮ್ಯಾನೇಜರ್ಸು, ಸೊ ಅದೇ ರೀತಿಯಾದಂಥ ಪ್ರೆಷರ್ನ ನಾವು ಕೂಡ ಫೇಸ್ ಮಾಡ್ತಾ ಇರ್ತೀವಿ. ಬಿಕಾಸ್ ನಮಗೆ ಮುಂಚೆ ಗೊತ್ತಿರಲ್ಲ ಅಲ್ವ, ನಾವು ಈ ಥರ ಹುಷಾರು ತಪ್ತೀವೋ ಇಲ್ವೋ ಏನೂ ಗೊತ್ತಿರೋದಿಲ್ಲ. ಕೆಲಸನ ತೊಗೊಂಬಿಟ್ಟಿರ್ತೀವಿ, ಆ ಟೈಮ್ಗೆ ಕರೆಕ್ಟಾಗಿ ನಾವು ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಅವ್ರಿಗೂ ಬೇಜಾರು, ನಮಗೂ ಬೇಜಾರು, ಒಂದು ಮಾತು ಕೇಳಬೇಕಾಗತ್ತೆ, ಒಂದು ಮಾತು ಹೇಳಬೇಕಾಗತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಆದಷ್ಟು ಇವಾಗ ಎಲ್ಲರೂ ಹುಷಾರಾಗಿದ್ದ ತಕ್ಷಣ ನಾರ್ಮಲಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಎಸ್, ಇದು ಇಷ್ಟು ಒಂದು ಲೈಫಲ್ಲಿ ತುಂಬ ಅಪ್ಡೇಟ್, ತುಂಬ ಅಪ್ಸ್, ತುಂಬ ಡೌನ್ಸ್ ಆಗೋಯಿತು. ತುಂಬ ಬರೀ ಹಾಸ್ಪಿಟಲ್ ಈ ಕಂಪ್ಲೀಟ್ ಜುಲೈ ಮಂತ್ ಹಾಸ್ಪಿಟಲಲ್ಲೇ ಕಳೆದಿದ್ದೀವಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ. ಇವತ್ತು ಏನು ಜುಲೈ 29 ಅನ್ಕೊತೀನಿ ಅಲ್ಲ, 29 ಜುಲೈ, ಫುಲ್ ಬರೀ ಹಾಸ್ಪಿಟ್ಲಲ್ಲೇ ಕಳೆದುಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಒಂಥರ ಬೇಜಾರು. ಈ ತಿಂಗಳೇ ಚೆನ್ನಾಗಿರಲಿಲ್ಲ. ಅಂದರೆ ಈ ತಿಂಗಳನ್ನ ತುಂಬ ಜೋಶಿಂದ ಸ್ಟಾರ್ಟ್ ಮಾಡಿದ್ವಿ ನಾವು, ತುಂಬಾ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ವಿ, ಬಿಕಾಸ್ ಸುಮಂತಿನ ಎಂಗೇಜ್ಮೆಂಟ್ ಆಗಿದ್ದರಿಂದ. ಈ ಕಂಪ್ಲೀಟ್ ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನಂತೂ ಸ್ಟಾರ್ಟ್ ಮಾಡಿದ್ದು. ಬಟ್ ಹೋಗ್ತಾ ಆ ಜುಲೈ 1 ಫುಲ್ ಖುಷಿಯಾಗಿದ್ವಿ. ಅದಾದಮೇಲೆ ಜುಲೈ 2 ಬರೀ ಈ ಥರ ಹಾಸ್ಪಿಟಲ್ ವಿಸಿಟ್ಸು ಅದು ಇದು ಬರೀ ಇದೇ ನಡೀತಾ ಇದೆ. ಆದಷ್ಟು ನೀವು ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ. ಏನಪ್ಪ ಅಂದರೆ ಇವಾಗ ತುಂಬ ಕಡೆ ಕೇಳ್ಪಡ್ತಾ ಇರೋದೇನಪ್ಪ ಅಂದರೆ ಡೆಂಗ್ಯೂ ಆಗಿದೆ. ಸ್ಪೆಷಲಿ ಏನು ಗೊತ್ತಾ, ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಈ ಜ್ವರ ಇದೆಲ್ಲ ಹರಡೋದು ತುಂಬ ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು, ಒಬ್ಬರಿಂದ ಒಬ್ಬರು. ಸೊ ಈ ರೀತಿಯಾಗಿ ತುಂಬಾ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೇ ನಾವು ಲಕ್ಷಿತ್ಗಂತೂ ಜ್ವರ ಬಂತು ಅಂದರೆ ಸ್ಕೂಲ್ ಕಳಿಸೋದೇ ಇಲ್ಲ. 1-2 ದಿನ ಮನೇಲಿ ಸುಮ್ಮನೆ ರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಕಳಿಸೋದಿಲ್ಲ. ಬಟ್ ಮನೇಲೂ ಕೂಡ ಅದೇ ವಾತಾವರಣ ನಡೀತಾ ಇದೆ. ಸೊ ಆದಷ್ಟು ಎಲ್ಲರೂ ಹುಷಾರಾಗಿರಿ, ಕಂಪ್ಲೀಟ್ ಹೈಜೀನ ಮೇಂಟೈನ್ ಮಾಡಿ. ಹುಷಾರು ತಪ್ಪಿದ ತಕ್ಷಣ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ, ಬಿಕಾಸ್ ಒಳ್ಳೇದಲ್ಲ. ಒಂದು 2 ಡೇಸ್ ಫೀವರ್ ಇದ್ರೂ ಮನೇಲಿ ಹೇಗೋ ಆರಾಮಾಗಿರ್ಬೋದು, ಬಟ್ 3 ಡೇಸ್ ದಾಟ್ತು ಅಂದ ತಕ್ಷಣ ಫಸ್ಟು ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಬ್ಲಡ್ ಚೆಕಪ್ ಮಾಡ್ಕೊಳ್ಳಿ. ಬಿಕಾಸ್ ಪ್ಲೇಟ್ಲೆಟ್ಸ್ ಯಾವಾಗ ಬೀಳುತ್ತೆ ಯಾವಾಗ ಇರುತ್ತೆ ಗೊತ್ತಾಗಲ್ಲ. ಒಳ್ಳೊಳಗೆ ಒಂದು ಈ ಥರ ಈ ಸ್ಪೆಷಲಿ ವೈರಸ್ಗಳೆಲ್ಲ ಒಳೊಳಗೆ ತಿಂತಾನೆ ಇರುತ್ತೆ. ಸೊ ಆದಷ್ಟು
ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಸೊ ಇದಷ್ಟು ನಮ್ಮ ಲೈಫಲ್ಲಿ ಇವಾಗ ಸದ್ಯಕ್ಕೆ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳು, ಕೆಲವೊಂದು ಘಟನೆಗಳು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದು ಮೇಜರ್ ಲೈಫ್ ಅಪ್ಡೇಟ್ಸ್. ಇದರಲ್ಲಿ ಮೇಜರ್ ಅಪ್ಡೇಟ್ ಏನಪ್ಪ ಅಂದರೆ ಬಟ್ 2 ಫಸ್ಟ್ ಬಂದು ಡ್ಯಾಡಿದು ಅನ್ಎಕ್ಸ್ಪೆಕ್ಟೆಡ್, ತುಂಬಾ ಅನ್ಎಕ್ಸ್ಪೆಕ್ಟೆಡ್. ಬಟ್ ಏನಪ್ಪ ಅಂದರೆ ಆ ದೇವ್ರ ಕೃಪೆ, ಆ ದೇವ್ರ ದಯೆ. ಎಲ್ಲರೂ ಹೇಳಿದೊಂದೇ, ನಿಮ್ಮ ಅಪ್ಪ ಅಮ್ಮ ಮಾಡಿದಂಥ ಪೂಜೆ ಮಾಡುವಂಥ ಪೂಜೆನೇ ಇದಕ್ಕೆ ಒಂದು ಏನು ಹೇಳ್ತಾರಲ್ಲ, ಒಂದು ಫಲ ಸಿಗ್ದಂಗೆ ನಿಮಗೆ ಆ ಪೂಜೆದು. ಮುಂಚೆನೇ ಯಾವುದೇ ಈ ಥರ ಏನೇ ಕೆಟ್ಟದಾಗೋಕ್ಕಿಂತ ಮುಂಚೆನೇ ಗೊತ್ತಾಗಿ ಸ್ಟಂಟ್ನ ಹಾಕ್ಸ್ಕೊಂಡಿದ್ದೀರಾ. ಸೊ ಡಾಕ್ಟರ್ ಕೂಡ ಹೇಳಿದ್ರು, ಇನ್ನೂ 4 ಇಯರ್ಸ್ ಹಳೇದಾಗಿದೆ ನಿಮ್ಮ ಹಾರ್ಟ್. ಅಂದರೆ ಮುಂಚೆ 4 ವರ್ಷ ಮುಂಚೆ ಹೆಂಗಿತ್ತಲ್ಲ ಹಾರ್ಟು, ಆ ಸ್ಟೇಜಿಗೆ ಹೋಗಿದೆ. ಇನ್ನೂ 10 ವರ್ಷ ಆ ಸ್ಟಂಟಿಂದ ಯಾವುದೇ ಥರದ ತೊಂದರೆ ಕೂಡ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ದೇವ್ರ ದಯದಿಂದ ಹಾಗೇ ಆಗಲಿ ಅಂತ ನಾವು ಕೂಡ ಬೇಡ್ಕೋತೀವಿ. ಮತ್ತು ಮುಂಚೆನೇ ಏನೇ ಅನಾಹುತ ಆಗೋಕ್ಕಿಂತ ಮುಂಚೆನೇ ಗೊತ್ತಾಗಿದ್ದು ತುಂಬಾ ಒಳ್ಳೆಯದಾಯಿತು. ನೀವು ಕೂಡ ಅಷ್ಟೇ. ಆಮೇಲೆ ಏನು ಗೊತ್ತಾ, ತುಂಬ ಜನಕ್ಕೆ ಈ ಥರ ನಮಗೆ ಬ್ಲಾಕೇಜ್ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಕೆಲವೊಂದು ಸಿಮ್ಟಮ್ಸ್, ನಮಗೆ ಗೊತ್ತಿರೋ ಕೆಲವೊಂದು ಸಿಮ್ಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮ್ಮ ಮನೇಲಿ ಏನಾದರೂ ಏಜ್ ಆಗಿರೋರ್ಗಿದ್ರೆ, ಈ ಥರ ಸಿಮ್ಟಮ್ಸ್ ಆಗಿದ್ದರೆ ಫಸ್ಟು ಚೆಕ್ ಮಾಡಿಸ್ಕೊಂಬಿಡಿ, ತುಂಬ ಒಳ್ಳೆಯದು. ಏನಪ್ಪ ಅಂದರೆ ನಾವು ಯೂಶ್ವಲಿ ECG ಮಾಡ್ತೀವಲ್ಲ, ಅದರಲ್ಲಿ ಏನೂ ಗೊತ್ತಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದು. ಅಷ್ಟು ಅದರಲ್ಲಿ ಏನೂ ಗೊತ್ತಾಗೋದಿಲ್ಲ ನಿಮಗೆ. ಅದರಲ್ಲಿ ಏನಾದರೂ ಈ ಥರ ಸ್ಟ್ರೋಕ್ ಆಯಿತು, ಅಟ್ಯಾಕ್ ಆಯಿತು ಅಂದರೆ ವೇರಿಯೇಷನ್ಸ್ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವು ಈ ಥರ ಇಕೋ ಅದೆಲ್ಲ ಮಾಡಿಸಿದ್ರೆ ಗೊತ್ತಾಗುತ್ತೆ. ಸ್ಪೆಷಲಿ ಇದಕ್ಕೆ ಸಿಮ್ಟಮ್ಸ್ ಏನಪ್ಪ ಅಂದರೆ, ಡ್ಯಾಡಿಗೆ ಬಂದಿದ್ದಂಥ ಸಿಮ್ಟಮ್ಸ್ ಏನಪ್ಪ ಅಂದರೆ ಗಂಟ್ಲು ಉರಿ, ಒಂಥರ ಗಂಟ್ಲು ಉರಿ ನೋವು ಕೆಲವೊಮ್ಮೆ, ಮತ್ತು ಬೆನ್ನು ಸ್ವಲ್ಪ ಕೆಲವೊಮ್ಮೆ ನೋವು ಆ ಥರ. ಮತ್ತು ಜಾಸ್ತಿ ದೂರ ನಡೆಯೋಕ್ಕಾಗ್ತಿರ್ಲಿಲ್ಲ, ಉಸಿರು ಕಟ್ಬಿಡೋದು. ಸೊ ಈ ಥರ ಎಲ್ಲ ಸಿಮ್ಟಮ್ಸ್ ಡ್ಯಾಡಿಗಿದ್ದಿದ್ದು. ಆ್ಯಂಡ್ ಇದೆಲ್ಲ ನಮಗೆ ಓಕೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋ ಸಿಮ್ಟಮ್ಸ್ ಇರಲಿಲ್ಲ. ಗಂಟ್ಲೂರಿ ಅಂದರೆ ಗಂಟ್ಲೂರಿಯಿಂದ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ನಾವು ಅಂದ್ಕೊಂಡಿದ್ದೀನಪ್ಪ ಅಂದರೆ ಈ ಥರ ಲೆಫ್ಟ್ ಆರ್ಮ್ಸ್ ಪೇನ್ ಆಗುತ್ತೆ, ಲೆಫ್ಟ್ ಆರ್ಮ್ಸ್ ಒಂಥರ ಇದು ನೋವಾಗುತ್ತೆ ಜಾಸ್ತಿ, ಇಲ್ಲಿ ಭುಜ ಇದೆಲ್ಲ ಎಳ್ತಾ ಬರುತ್ತೆ, ಚೆಸ್ಟ್ ಹತ್ರ ಪೇನ್ ಆಗುತ್ತೆ, ಈ ಥರ ನಾವು ಅಂದ್ಕೊಂಡಿದ್ದು. ಬಟ್ ಇದು ಕೂಡ ಒಂದು ಸಿಮ್ಟಮ್ಸ್ ಇದೆ. ಸೊ ಈ ಥರ ಕೆಲವೊಂದು ಸಿಮ್ಟಮ್ಸ್. ಆ್ಯಂಡ್ ನಾನು ಆಮೇಲೆ ಸ್ವಲ್ಪ ನೋಡಿದಾಗ ಈ ಥರ ದವಡೆಗಳು ನೋವಾಗುತ್ತೆ ಅಂತೆ, ಭುಜಗಳು ನೋವಾಗುತ್ತೆ, ದವಡೆಗಳು ನೋವು ಆಗುತ್ತೆ, ಗಂಟ್ಲು ಹತ್ರ ನೋವಾಗುತ್ತೆ, ಕೆಲವೊಮ್ಮೆ ಕಾಲುಗಳು ಕೂಡ ನೋವಾಗುತ್ತೆ. ಈ ಥರ ತುಂಬ ಸಿಮ್ಟಮ್ಸ್ಗಳಿದೆ. ಸೊ ನೀವು ಕೂಡ ಇದನ್ನೆಲ್ಲ ನೋಡಿ ಹುಷಾರಾಗಿರಿ. ಏನಾದರೂ ಸ್ವಲ್ಪ ದೂರ ನಡ್ಕೊಂಡು ಹೋದ ತಕ್ಷಣ ನಮಗೆ ಉಸಿರು ಕಟ್ತಾ ಇದೆ ಅಥವಾ ಎದೆ ಹತ್ರ ನೋವಾಗ್ತಾ ಇದೆ ಅಂದರೆ ಫಸ್ಟು ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಬಿಡಿ, ತುಂಬ ಒಳ್ಳೆಯದು ಅದು. ಸೊ ಎಸ್ ಫ್ರೆಂಡ್ಸ್, ಇದಷ್ಟು ಒಂದು ಅಪ್ಡೇಟ್ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ಇವತ್ತು ವ್ಲಾಗ್ ಏನು ಮಾಡ್ತಾಯಿಲ್ಲ, ಬರೀ ಏನೇನಿತ್ತೋ ಎಲ್ಲನೂ ಆ್ಯಕ್ಚುಲಿ ಇದೆಲ್ಲ ನಾನು ಏನೂ ಹೇಳಿರಲಿಲ್ಲ, ಏನೂ ಶೇರ್ ಮಾಡ್ಕೊಂಡಿಲ್ಲ. ಎಲ್ಲ ಆದಷ್ಟು ಹೇಳ್ಬಿಡೋಣ, ಶೇರ್ ಮಾಡ್ಕೊಬಿಡೋಣ. ಮನಸ್ಸಲ್ಲಿ ತುಂಬ ಭಾರ ಅನಿಸುತ್ತೆ ಕೆಲವೊಮ್ಮೆ. ಏನು ಗೊತ್ತಾ, ಇವಾಗ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಬರೀ ಕ್ಯಾಮ್ರಾ ಮುಂದೆ ಏನೋ ಒಂದು ಇದು ಮಾಡ್ತಾಯಿದ್ದೀನಿ ಅಂತ, ನಾನೊಂದು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋ ಥರನೇ ಮಾತಾಡೋದು. ಅದೊಂಥರ ಸಮಾಧಾನ ಅನಿಸುತ್ತೆ. ಇವಾಗ ನಾವು ಹೆಂಗೆ ಏನೋ ಒಂದ್ಸಲ ತುಂಬ ಕೊರಿತಾ ಇರುತ್ತೆ, ಒಬ್ಬರ ಹತ್ರ ಹೇಳ್ಕೊಂಡಾಗ ದುಃಖ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಸೊ ಆ ರೀತಿಯಾಗಿ ನಾನು ಕ್ಯಾಮ್ರಾ ಮುಂದೆ ಮಾತಾಡೋದು. ನಾನಂತಾನೆ ಅಲ್ಲ, ನೀವು ತುಂಬ ಬ್ಲಾಗರ್ಸ್ನ ನಾನು ನೋಡಿದ್ದೀನಿ ಕೂಡ. ಇನ್ಫ್ಯಾಕ್ಟ್ ತುಂಬ ಬ್ಲಾಗರ್ಸ್ನ ನೀವು ಕೇಳ್ಬೋದು ಕೂಡ. ಅವರು ಕೂಡ ಅಷ್ಟೇ ಕ್ಯಾಮ್ರಾನ ಒಂದು ಫ್ರೆಂಡ್ ರೀತಿಯಾಗಿ ನೋಡ್ಬಿಟ್ಟು ಮಾತಾಡ್ತಾ ಇರ್ತೀವಿ. ಸೊ ಅದಕ್ಕೆ ಎಲ್ಲ ಹೇಳ್ಕೊಂಬಿಡ್ಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಏನೇನಿತ್ತೋ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಪ್ ಎಲ್ಲರೂ ಅರ್ಥ ಮಾಡ್ಕೊತೀರಾ, ಎಲ್ಲರೂ ಸಪೋರ್ಟ್ ಮಾಡ್ತೀರಾ, ಮತ್ತು ಎಲ್ಲರೂ ಪ್ರೇ ಮಾಡ್ತೀರಾ. ದಯವಿಟ್ಟು ಎಲ್ಲರೂ ಪ್ರೇ ಮಾಡಿ. ನಮ್ಮ ಮನೇಲಿ ಎಲ್ಲ ಏನು ಹುಷಾರು ತಪ್ಪಿಲ್ಲ, ಇದೆಲ್ಲ ಏನು ನಡೀತಾ ಇದೆಯಲ್ಲ ಆದಷ್ಟು ಬೇಗ ಸಾಲ್ವ್ ಆಗಿಬಿಡ್ಲಿ. ಎಲ್ಲರೂ ನಾರ್ಮಲ್ ನಾವು ಹೇಗಿದ್ವೋ ಹೆಲ್ದಿಯಾಗಿ ಅದೇ ರೀತಿಯಾಗಿ ಆಗಿಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ನೋವು ಅಂತ ಕೇಳಿ ಒಂಥರ ನಮಗೇ ತಲೆ ಕೆಟ್ಟೋಗ್ಬಿಟ್ಟಿದೆ. ಒಬ್ರು ತಪ್ಪಿ ಒಬ್ರು ಒಂಥರ ಬೇಜಾರಾಗ್ಬಿಡುತ್ತೆ ಅಲ್ವಾ. ಮನೇಲಿ ಒಬ್ರಿಗೆ ಹುಷಾರಿಲ್ಲ ಅಂದ್ರೂ ಒಂಥರ ಬೇಜಾರಾಗ್ಬಿಡುತ್ತೆ. ಸೊ ನಮಗಂತೂ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಮಮ್ಮಿಗೂ ಇದೆಲ್ಲ ನೋಡಿ ಅವ್ರಿಗೂ ಕೂಡ ತುಂಬ ಸುಸ್ತಾಗ್ಬಿಡ್ತಾರೆ. ಬಿಕಾಸ್ ಒಂದು ಕಡೆ ಅವ್ರ ಅಣ್ಣ ತೀರ್ಕೊಂಡ್ರು, ಒಂದು ಕಡೆ ಡ್ಯಾಡಿದು ಈ ಥರ ಸರ್ಜರಿ ಆಯಿತು, ಒಂದು ಕಡೆ ಅವ್ರ ಮಕ್ಕಳು, ಅವ್ರ ಅಳಿಯಂದಿರು ಎಲ್ರಿಗೂ ಈ ಥರ ಜ್ವರ ಅದು ಇದು ಅಂದರೆ ಮಮ್ಮಿನೂ ಕೂಡ ಅವ್ರಿಗೂ ಕೂಡ ತುಂಬ ಈ ಥರ ಸ್ಟ್ರೆಸ್ ಫೀಲ್ ಆಗಿಬಿಡುತ್ತೆ. ಸೊ ನಾವು ಆದಷ್ಟು ಇವಾಗ ಹೋದಾಗ ವೀಕೆಂಡ್ಸು ಆರಾಮಾಗಿರು ಮಮ್ಮಿ, ಏನಿಲ್ಲ ಟೆನ್ಷನ್ ಏನು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ಬೆಳಗ್ಗೆ. ಆ್ಯಂಡ್ ನನಗೆ ಈ ಥರ ಆಯಿತು. ಸೊ ಇನ್ನೂ ಸ್ಟ್ರೆಸ್ ಆಗೋಯ್ತು ನಮ್ಮ ಅಮ್ಮಂಗೆ. ಬಟ್ ಏನಿಲ್ಲ, ಇವಾಗ ನಾನು ಹುಷಾರಾಗಿದ್ದೀನಿ. ಸ್ವಲ್ಪ ಆ ಥರ ಬ್ಯಾಕ್ ಪೇನ್ ಎಲ್ಲ ಇದೆ, ಮ್ಯಾನೇಜಬಲ್. ನನಗೆ ಸ್ವಲ್ಪ ನೋವು ನಾನು ತಡೀತೀನಿ, ಬಟ್ ಅದು ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ನೋವು ಹೊಟ್ಟೋಗಿತ್ತು ಇವತ್ತು ಬೆಳಗ್ಗೆ. ನಂಗೆ
ನನಗೆ ನನ್ನ ಪ್ರಾಬ್ಲಮ್ ನಾನು ಏನು ಆಗ್ಬಿಡ್ತೀನೋ ಅನ್ನೋ ಥರ ನನಗೆ ಅನಿಸ್ಬಿಟ್ಟಿತ್ತು, ಆ ಥರ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೊಟ್ಟೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಸಖತ್ತು ನನ್ನ ಭಯನೂ ಆಗೋಯ್ತು, ಆ ನೋವು ತಡೆಯೋಕ್ಕೂ ಆಗಲಿಲ್ಲ. ಹೋಗ್ಬಿಟ್ಟು ಒಂದು ಡಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಪೇನ್ ಕಿಲ್ಲರ್ ಮತ್ತು ಇದ್ರದ್ದು ಎಲ್ಲ ಹಾಕಿದ್ರು, ಇವಾಗ ಆರಾಮಾಗಿದ್ದೀನಿ. ಸೊ ಎಸ್ ಫ್ರೆಂಡ್ಸ್, ಇದಷ್ಟು ಬಂದು ಈ ಒಂದು ಅಪ್ಡೇಟ್ ವ್ಲಾಗ್. ಕೆಲವೊಂದು ಇನ್ಫಾರ್ಮೇಷನ್ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ನಿಮಗೆ ಆ ಇನ್ಫಾರ್ಮೇಷನಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಮುಂದೆ ಇನ್ನು ಆದಷ್ಟು ನಾನು ನಿಜವಾಗ್ಲೂ ಪ್ರತಿ ಬ್ಲಾಗಲ್ಲೂ ಹೇಳ್ತೀನಿ, ಈ ಬ್ಲಾಗಲ್ಲೂ ಹೇಳ್ತೀನಿ, ಆದಷ್ಟು ಡೈಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಬ್ಲಾಗ್ಸ್ ಪೆಂಡಿಂಗ್ ಇದೆ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಎಷ್ಟೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ, ಎಷ್ಟೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ಎಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ನಮ್ಮ ಮನೆ ಡೆಕೋರೇಟ್ ಮಾಡೋದಾಗಲಿ ಎಷ್ಟೊಂದೆಲ್ಲ ಮಾಡಿದ್ದೆ, ಅದೆಲ್ಲ ಹಾಗೆ ಉಳ್ಕೊಂಬಿಟ್ಟು. ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬಿಕಾಸ್ ಮನೆ ಡೆಕೋರೇಟ್ ಮಾಡೋದು ಯಾವತ್ತಿದ್ರೂ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಇದೆಲ್ಲನೂ ಶೇರ್ ಮಾಡ್ಕೊತೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹುಷಾರಾಗಿರಿ. ಸ್ವಲ್ಪ ಏನಾದರೂ ನಿಮಗೆ ಅನ್ಈಸಿ, ಡಿಸ್ಕಂಫರ್ಟ್ ಅಂತ ಅನಿಸ್ತಾ ಇದೆ ಅಂತಂದರೆ ದಯವಿಟ್ಟು ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.